ಹೆಲೋ ಮತ್ತು ಸೌಂದರ್ಯವರ್ಧಕಗಳ ಆಯ್ಕೆ ಮತ್ತು ಅನುಷ್ಠಾನದ ಈ ಅಧಿವೇಶನಕ್ಕೆ ಸ್ವಾಗತ. ಈ ಅಧಿವೇಶನದಿಂದ ಪ್ರಾರಂಭಿಸೋಣ. ಈ ಅಧಿವೇಶನದ ಮುಖ್ಯ ಉದ್ದೇಶಗಳನ್ನು ತಿಳಿದುಕೊಳ್ಳೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ತಿಳಿದುಕೊಂಡ ವಿಷಯ ಮೇಕಪ್ ಕಾಸ್ಮೆಟಿಕ್ಗಳ ಆಯ್ಕೆ ಮತ್ತು ಅದರ ಅನುಷ್ಠಾನ. ಈ ವ್ಯಾಯಾಮದ ಅವಶ್ಯಕತೆಗಳು: ಮೇಕಪ್ ಬ್ರಷಸ್ 1 ಸೆಟ್, ಬೇರೆ ಬೇರೆ ರೀತಿಯ ಸ್ಪಾಂಜ್ಗಳು 1 ಸೆಟ್. ನಾವು ಕಾರ್ಯವಿಧಾನವನ್ನು ಪ್ರಾರಂಭಿಸೋಣ. ನೀವು ಕೆಲಸ ಮಾಡಲು ಯೋಜಿಸುವ ಪ್ರದೇಶಗಳನ್ನು ಅವಲಂಬಿಸಿ ವ್ಯಾಪಕವಾದ ಮೇಕಪ್ ಮತ್ತು ಸರಬರಾಜುಗಳನ್ನು ಆಯ್ಕೆ ಮಾಡುವುದು ಮೊದಲ ಕಾರ್ಯವಾಗಿದೆ. ಅವುಗಳಲ್ಲಿ ಕೆಲವು ಹೀಗಿದೆ: ಲಿಪ್ ಲೈನಿಂಗ್ ಪೆನ್ಸಿಲ್ಗಳು ಡಾರ್ಕ್, ಮೀಡಿಯಂ ಮತ್ತು ಲೈಟ್ ಕಲರ್ ಅಲ್ಲಿ. ವಿವಿಧ ಫೌಂಡೇಶನ್ ಕಲರ್ಗಳು ಮತ್ತು ಶೇಡ್ಸ್ಗಳು. ಫೌಂಡೇಶನ್ ಮುಖ್ಯವಾಗಿ 3 ಶೇಡ್ಸ್ಗಳಲ್ಲಿ ಬರುತ್ತವೆ: ಫೇರ್, ಮೀಡಿಯಂ ಮತ್ತು ಡಾರ್ಕ್. ಪ್ರತಿ ಶೇಡ್ಗಳಿಗೂ ಒಂದು ಅಂಡರ್ಟೋನ್ ವ್ಯಾಪ್ತಿ ಸಹ ಇರುತ್ತದೆ. ಕೂಲ್, ವಾರ್ಮ್ ಮತ್ತು ನ್ಯೂಟ್ರಲ್. ನೀವು ಸರಿಯಾದ ಅಂಡರ್ಟೋನ್ನೊಂದಿಗೆ ಸರಿಯಾದ ಶೇಡ್ ಅನ್ನು ಹುಡುಕಬೇಕು. ಕನ್ಸೀಲರ್ಸ್ ಲೈಟ್ ಮತ್ತು ಡಾರ್ಕರ್ ಶೇಡ್ ಅಲ್ಲಿ ಇರುತ್ತದೆ. ನಿಮ್ಮ ಕನ್ಸೀಲರ್ ಶೇಡ್ ಅನ್ನು ಆಯ್ಕೆ ಮಾಡಲು ಇರುವ ನಿಯಮ ನಿಮ್ಮ ಫೌಂಡೇಶನ್ ಶೇಡ್ ಅನ್ನು ಆಧರಿಸಿದೆ. ಲೈಟ್ ಇಂದ ಡಾರ್ಕ್ ವರೆಗೆ ಐ ಶ್ಯಾಡೋಸ್ ಮತ್ತು ಐಲೈನರ್ ಪೆನ್ಸಿಲ್ಸ್, ಬ್ರೌನ್ ಮತ್ತು ಗ್ರೇ ಕಲರ್ ಸೇರಿದಂತೆ ಟ್ರಾನ್ಸ್ಲೂಸೆಂಟ್ ಪೌಡರ್, ಮೇಕಪ್ ಸ್ಪಂಜಸ್, ಬ್ರಷಸ್ ಮತ್ತು ಅಪ್ಲಿಕೇಟರ್ಸ್. ಮೇಕಪ್ ಸ್ಪಂಜಸ್ ಲಿಕ್ವಿಡ್ ಮೇಕಪ್ ಅನ್ನು ಅಪ್ಲೈ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. ಮೇಕಪ್ ಬ್ರಷಸ್ ಅತ್ಯಂತ ನಿಖರವಾದ ಅಪ್ಲಿಕೇಶನ್ ಅನ್ನು ನೀಡಿ ಮೇಕಪ್ ಹೆಚ್ಚು ನ್ಯಾಚುರಲ್ ಆಗಿ ಕಾಣಲು ಸಹಾಯ ಮಾಡುತ್ತದೆ. ಬ್ರಷ್ಗಳು ಮುಖದ ಮೇಲೆ ಹಾರ್ಶ್ ಲೈನ್ಸ್ ಗಳನ್ನು ಬ್ಲೆಂಡ್ ಮಾಡುವುದನ್ನು ಸುಲಭಗೊಳಿಸುತ್ತವೆ, ಏಕೆಂದರೆ ಅಪ್ಲಿಕೇಟರ್ಸ್ಗಿಂತ ನಾವು ಇದರಲ್ಲಿ ಹೆಚ್ಚು ನಿಯಂತ್ರಣವನ್ನು ಹೊಂದಿರುತ್ತೇವೆ. ಅಪ್ಲಿಕೇಟರ್ಸ್ ಲಿಕ್ವಿಡ್ ಮೇಕಪ್ ಪ್ರಾಡಕ್ಟ್ಸ್ ಅನ್ನು ಬ್ಲೆಂಡ್ ಮಾಡಲು ಇದೊಂದು ಉತ್ತಮ ಸಾಧನ. ಆಂಗಲ್ಡ್ ಎಂಡ್ ಮತ್ತು ಸಿಲಿಂಡ್ರಿಕಲ್ ಶೇಪ್ ಅಪ್ಲಿಕೇಶನ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಟ್ವೀಸರ್ಸ್ ವೃತ್ತಿಪರರು ಬಿಸಾಡಬಹುದಾದ ಮಸ್ಕಾರಾ ವ್ಯಾಂಡ್ಸ್ ಅನ್ನು ಬಳಸುತ್ತಾರೆ. ಸೌಂದರ್ಯ ಉತ್ಪನ್ನಗಳ ಸರಿಯಾದ ಶೇಖರಣೆಯು ಮುಕ್ತಾಯ ದಿನಾಂಕಗಳ ಮೂಲಕ ಉತ್ತಮವಾಗಿ ಉಳಿಯಲು ಮತ್ತು ಕಪಾಟನ್ನು ಅಸ್ತವ್ಯಸ್ತಗೊಳಿಸಲು ಮತ್ತು ಮೇಕಪ್ಗೆ ಸುಲಭವಾಗಿ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಸೌಂದರ್ಯ ಉತ್ಪನ್ನಗಳ ಶೇಖರಣೆಗಾಗಿ ಈ ಕೆಳಗಿನ 6 ಅಗತ್ಯ ಸಲಹೆಗಳಿವೆ. ತೇವಾಂಶದಿಂದ ದೂರವಿಡಿ. ಮೇಕಪ್ ಚರ್ಮದಂತೆ ತೇವಾಂಶವನ್ನು ತಡೆದುಕೊಳ್ಳುವುದಿಲ್ಲ. ಬಾತ್ರೂಮ್ ಕೌಂಟರ್ ಅದನ್ನು ಸಂಗ್ರಹಿಸಲು ಸ್ಥಳವಲ್ಲ. ತೇವಾಂಶವು ಬ್ಯಾಕ್ಟೀರಿಯಾದ ಹರಡುವಿಕೆಯನ್ನು ಉತ್ತೇಜಿಸುತ್ತದೆ, ಆದ್ದರಿಂದ ಬ್ರಷ್ಗಳನ್ನು ಮತ್ತು ಐಶೇಡ್ಗಳನ್ನು ಒಣ ಸ್ಥಳದಲ್ಲಿ ಇಡಬೇಕು. ಬಿಸಿಲಲ್ಲಿ ಇಡಬಾರದು. ನೇರ ಸೂರ್ಯನ ಬೆಳಕಿನಲ್ಲಿ ಮೇಕಪ್ ಅನ್ನು ಸಂಗ್ರಹಿಸುವುದು ಹಾನಿಕಾರಕವಾಗಿದೆ, ಏಕೆಂದರೆ ಇದು ಪದಾರ್ಥಗಳನ್ನು ಒಡೆಯಬಹುದು ಮತ್ತು ಫಾರ್ಮುಲಾವನ್ನು ಹಾಳು ಮಾಡಬಹುದು. ವಿಶೇಷವಾಗಿ ಲಿಕ್ವಿಡ್ ಮತ್ತು ಕ್ರೀಮ್ ಉತ್ಪನ್ನಗಳನ್ನು. ಬದಲಾಗಿ ಅವುಗಳನ್ನು ಸಂಗ್ರಹಿಸಲು ತಂಪಾದ ಮತ್ತು ಒಣ ಸ್ಥಳವನ್ನು ಆಯ್ಕೆ ಮಾಡಬೇಕು.
ಮೇಲಿಗಿಂತ ಒಳಗೆ ಒಳ್ಳೆಯದು. ಕೌಂಟರ್ ಟಾಪ್ನಲ್ಲಿ ತೆರೆಯುವ ಬದಲು ಡ್ರಾಯರ್ಗಳನ್ನು ಎಳೆಯುವ ಶಿಫಾರಸು ಮಾಡಲಾಗಿದೆ. ಧೂಳಿನ ಸಂಗ್ರಹ ಮತ್ತು ನೇರ ಸೂರ್ಯನ ಬೆಳಕು ಸೌಂದರ್ಯವರ್ಧಕಗಳ ಮೇಲೆ ಹಾನಿಕಾರಕ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಸುರಕ್ಷಿತ ಸಂಗ್ರಹಣೆಗಾಗಿ ತುಟಿ, ಕೆನ್ನೆ, ಮುಖ ಮತ್ತು ಕಣ್ಣಿನ ಉತ್ಪನ್ನಗಳಿಗೆ ಪುಲ್ಲೋ ಡ್ರಾಯರ್ಗಳಲ್ಲಿ ವಿಭಾಗಗಳನ್ನು ರಚಿಸಲು ಶಿಫಾರಸು ಮಾಡಲಾಗಿದೆ. ಸುಲಭ ಪ್ರವೇಶವನ್ನು ಅನುಮತಿಸಿ. ಸಾಮಾನ್ಯವಾಗಿ ಅಥವಾ ಸಾಂದರ್ಭಿಕವಾಗಿ ಬಳಸಿದ ಮತ್ತು ನಿಯಮಿತವಾಗಿ ಬಳಸಿದ ಬಳಕೆಯ ಪ್ರಕಾರ ಮೇಕಪ್ ಅನ್ನು ಉತ್ಪನ್ನಗಳಾಗಿ ವಿಭಜಿಸುವುದು ಮೇಕಪ್ಗೆ ಸುಲಭ ಪ್ರವೇಶವನ್ನು ಸೃಷ್ಟಿಸುತ್ತದೆ. ನೀವು ಲಿಪ್ಸ್ಟಿಕ್ಗಾಗಿ ಹುಡುಕುತ್ತಿರುವಾಗ ಇದು ರಸ್ಲಿಂಗ್ ಮತ್ತು ಎಲ್ಲವನ್ನು ಹರಡುವುದನ್ನು ತಡೆಯುತ್ತದೆ. ಮೇಕಪ್ ಸಂಗ್ರಹಿಸಲು ಆಕ್ರಾಲಿಕ್ ಡ್ರಾಯರ್ಗಳನ್ನು ಮತ್ತು ಕಂಟೈನರ್ಗಳನ್ನು ಬಳಸಿ, ಏಕೆಂದರೆ ಅವು ಸಂಪೂರ್ಣವಾಗಿ ಗೋಚರಿಸುವಾಗ ಧೂಳನ್ನು ದೂರವಿಡುತ್ತವೆ. ಬ್ರಷ್ಗಳನ್ನು ಮರೆಯಬೇಡಿ. ಬ್ರಷ್ಗಳನ್ನು ಮಾಸಿಕವಾಗಿ ತೊಳೆಯಲಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಇಲ್ಲದಿದ್ದರೆ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಜೀವಿಗಳು ಬಿರುಗೂದಲುಗಳನ್ನು ತಮ್ಮ ಮನೆಯನ್ನಾಗಿ ಮಾಡುತ್ತವೆ. ಒಣಗಿಸುವಾಗ ಅವುಗಳನ್ನು ಸಮತಟ್ಟಾಗಿ ಅಡ್ಡಲಾಗಿ ಇರಿಸಿ. ಇದರಿಂದ ಯಾವುದೇ ನೀರು ಸಂಗ್ರಹವಾಗುವುದಿಲ್ಲ. ಪ್ರತಿದಿನ ಕುಂಚಗಳನ್ನು ಸಂಗ್ರಹಿಸಲು ನೇರವಾಗಿ ಮಗ್ ಅಥವಾ ಮೇಸನ್ ಜಾರ್ನಲ್ಲಿ ಇರಿಸಿ. ಇದರಿಂದ ಬಿರುಗೂದಲುಗಳು ಗಾಳಿಯಿಂದ ಹೊರಬರುತ್ತವೆ. ಫ್ರಿಡ್ಜ್ ಕಡೆಗೆ ತಿರುಗಿ. ತಂಪಾಗಿಸಲು ಮತ್ತು ಸ್ಥಿತಿಸ್ಥಾಪಕ ಸೂತ್ರಗಳನ್ನು ಹೊಂದಿರುವ ಉತ್ಪನ್ನಗಳಿಗೆ ಫ್ರಿಡ್ಜ್ ಪರಿಪೂರ್ಣ ಶೇಖರಣಾ ಪೆಟ್ಟಿಗೆಯಾಗಿದೆ. ಸಹಜವಾಗಿ ಆಹಾರ ಪದಾರ್ಥಗಳಿಂದ ದೂರ. ಜಿಪ್ಲಾಕ್ ಪೌಚ್ನಲ್ಲಿ ನೇಲ್ ಪಾಲಿಶ್ ಬಾಟಲಿಗಳನ್ನು ಟಕ್ ಮಾಡಿ ಮತ್ತು ಫ್ರಿಡ್ಜ್ನಲ್ಲಿ ಸಂಗ್ರಹಿಸಿ, ಏಕೆಂದರೆ ತಾಪಮಾನವು ದಪ್ಪ ಮತ್ತು ಗೂಪಿ ಆಗುವುದನ್ನು ತಡೆಯುತ್ತದೆ. ಐ ಕ್ರೀಮ್ ಅನ್ನು ಬಳಸುವ 30 ನಿಮಿಷಗಳ ಮೊದಲು ಹೆಚ್ಚುವರಿ ಹಿತವಾದ ಸ್ಪರ್ಶಕ್ಕೆ ಅದನ್ನು ಫ್ರಿಡ್ಜ್ನಲ್ಲಿ ಅಂಟಿಸಿ. ರೀಕ್ಯಾಪ್ ಮಾಡಲು ನಾವು ಕಲಿತಿದ್ದೇವೆ. ಮೇಕಪ್ಗಾಗಿ ವಿವಿಧ ಸೌಂದರ್ಯವರ್ಧಕಗಳು ಮತ್ತು ಉಪಕರಣಗಳನ್ನು ಆಯ್ಕೆ ಮಾಡಿ. ಮೇಕಪ್ ಅನ್ನು ಸರಿಯಾಗಿ ಸಂಗ್ರಹಿಸಲು 6 ಸಲಹೆಗಳು. ಅವುಗಳೆಂದರೆ: ತೇವಾಂಶದಿಂದ ದೂರವಿರಿ, ಬಿಸಿಲಿನಲ್ಲಿ ಎಂದಿಗೂ ಮುಗಿಯುವ ಬದಲು ಕೆಳಗೆ ಸುಲಭ ಪ್ರವೇಶವನ್ನು ಅನುಮತಿಸಿ, ಕುಂಚಗಳ ಬಗ್ಗೆ ಮರೆಯಬೇಡಿ, ಫ್ರಿಡ್ಜ್ ಕಡೆಗೆ ತಿರುಗಿ. ಇದು ನಮ್ಮ ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.